ಈ ಥರ ಮಾಡ್ಕೊಂಡು ಬರ್ತಾ ಇದ್ವಿ. ಕರೋನಾ ಬಂದಾಗ ಇದನ್ನು ಸ್ವಲ್ಪ ಕಡಿತಾ ಇತ್ತು. ನಂತರ ಇವಾಗ ಏನಾಗಿದೆ, ನಾವು ಈ ಸಲ ಜನಗಳೆಲ್ಲ ಆರಿಸಿ ಸೇವೆ ಮಾಡೋ ಅವಕಾಶ ಕೊಟ್ಟ ನಂತರ ನಾವು ಪ್ರತಿ ವಾರನೂ ಕೂಡ ಕೂತ್ಕೊಂಡು ಜನಗಳ ಎಲ್ಲೂ ಕೂಡ ಅಲಿಬಾರ್ದು, ಕ್ಷೇತ್ರದ ಜನ ಎಲ್ರಿಗೂ ಕೂಡ ಸರಳವಾಗಿ ಮತ್ತು ಅವರ ಸಮಸ್ಯೆಗಳು ಬಗೆಹರೋ ನಿಟ್ಟಿನಲ್ಲಿ ನಾವು ಸ್ಪಂದಿಸಬೇಕು, ನಾವೇ ಆಗಲಿ ಅಧಿಕಾರಿಗಳೇ ಆಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಆಲೋಚನೆ ಮಾಡಿ ಒಂದು ಜನಸ್ಪಂದನ ಅಂತ ಒಂದು ಕಾರ್ಯಕ್ರಮದ ಅಡಿನಲ್ಲಿ, ಒಂದು ತಿನ್ನಂಶ್ರೀ ಭವನದ ಅಡಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕ್ರಮನ ಮಾಡ್ಕೊಂಡು ಬರ್ತಾ ಇದ್ವಿ. ಅದು ನಮಗೆ 100 ವಾರ ಆಗಿರ್ತಕ್ಕಂಥದ್ದು ನಮಗೆ ಕೂಡ ಆಶ್ಚರ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಇಷ್ಟು ವಾರ ಆಯ್ತಾ ಇಷ್ಟು ಬೇಗ ಅಂತಕ್ಕಂಥದ್ದು ನಮಗೆ ಕೂಡ ಒಂಥರ ಆಶ್ಚರ್ಯ ಆಗ್ತಕ್ಕಂಥದ್ದು. ಇವತ್ತು ಅಲ್ಲಿ ಬಂದಂಥವ್ರು ಯಾರೇ ಇರಲಿ, ಯಾವುದೇ ಸಮಾಜದವರಾಗಲಿ, ಯಾವುದೇ ಪಕ್ಷದವರಾಗಲಿ, ನಾವು ಯಾವುದು ಕೂಡ ಅದನ್ನು ಯಾರನ್ನೂ ಕೂಡ ವ್ಯತ್ಯಾಸಗಳು ಮಾಡಿದಂಗೆ ಎಲ್ಲರನ್ನೂ ಒಟ್ಟಾಗಿ ಅವರು ಇರ್ತಕ್ಕಂಥ ಸಮಸ್ಯೆಗಷ್ಟೇ ನಾವು ಮಹತ್ವವನ್ನು ಕೊಟ್ಕೊಂಡು ಇವತ್ತು ಅಧಿಕಾರಿಗಳಾಗ್ಬೋದು ನಾವೆಲ್ಲರೂ ಕೂಡ ಕೆಲಸ ಮಾಡಿದ್ದೀವಿ. ಅದನ್ನು ನಾವು ಒಂದು ಕೈಪಿಡಿನೂ ಕೂಡ ಬುಕ್ಕನ್ನು ಕೂಡ ತೆರೆದಿದ್ದೇವೆ. ಇವಾಗ ಅದನ್ನು ಕೂಡ ಒಂದು 16ನೇ ತಾರೀಕು ಉದ್ಘಾಟನೆ ಮಾಡಿಸ್ತಾ ಇದ್ದೇವೆ. ಖಂಡಿತ ಅದರಲ್ಲಿ ಏನು ಕೆಲಸ ಮಾಡಿದೆ, ಯಾವ ಇಲಾಖೆಗೆ ಎಷ್ಟು ಅರ್ಜಿ ಬಂತು, ಏನೇನು ಕ್ಷೇತ್ರಕ್ಕೆ ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ, ಇದೆಲ್ಲದನ್ನು ಕೂಡ ಒಳಗೊಂಡಂಥ ಒಂದು ಪುಸ್ತಕವನ್ನು ಇವತ್ತು ಲೋಕಾರ್ಪಣೆ ಮಾಡೋರಿದ್ದೇವೆ. ಜೊತೆಯಲ್ಲಿ ಈ ಒಂದು ಅವಕಾಶದಲ್ಲಿ ಏನಾದರೂ ಕೂಡ ಸಾರ್ಥಕವಾಗ್ತಕ್ಕಂಥ ಕೆಲಸ ಮಾಡಬೇಕು ಅಂತ ನಾವು ಯೋಚನೆ ಮಾಡಿ ಇವತ್ತು ನಾವೆಲ್ಲ ಸೇರಿ ನುರಿತ ಹಲವಾರು ಒಳ್ಳೆಯ ಆಸ್ಪತ್ರೆಗಳಿಂದ ವೈದ್ಯರನ್ನ ಸುಮಾರು 300ರಿಂದ 300ಕ್ಕೆ ಹೆಚ್ಚು ವೈದ್ಯರನ್ನು ಕರೆಸಿ ಇವತ್ತು ಕ್ಷೇತ್ರದ ಜನತೆ ಆರೋಗ್ಯವನ್ನು ಸುಧಾರಿಸೋ ನಿಟ್ಟಿನಲ್ಲಿ ನಾವು ಇವತ್ತು ಆರೋಗ್ಯ ಶಿಬಿರನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಇವತ್ತು ನಮ್ಗೆ ಮುಖ್ಯವಾಗಿ ಏನು ಕಿಡ್ನಿ ರಿಪ್ಲಾಂಟೇಷನ್ ಇರ್ಬೋದು, ಲಿವರ್ದಿರ್ಬೋದು, ಇವೆಲ್ಲ ಸಾಕಷ್ಟು ಸಮಸ್ಯೆಗಳಿಂದ ಇವತ್ತು ಜನಗಳು ಬಳಲ್ತಾ ಇದ್ದಾರೆ. ಅದರಲ್ಲಿ ಅದಕ್ಕೆ ವೆಚ್ಚನೂ ಕೂಡ ಹೆಚ್ಚಾಗ್ತಕ್ಕಂಥದ್ದು ನಾವು ನೋಡ್ತೇವೆ. ಏನಾದ್ರು ಕೂಡ ಅವ್ರ ರಕ್ತ ಸಂಬಂಧಿಗಳು ಕೊಟ್ಟರೆ ಸ್ವಲ್ಪ ಸರಳ ಆಗೋದು BP ಇದ್ದರೆ, ಇಲ್ಲ ಅಂತಂದರೆ ಖಂಡಿತ ತುಂಬ ಹೊರೆ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ತೇವೆ. ಹಾಗಾಗಿ ಇವತ್ತು ನಮ್ಮ ಜೀವನ ಶೈಲಿನೂ ಕೂಡ ನಾವು ಬದಲಾಯಿಸ್ಕೊಳ್ಳೋದು ಆಗಬೇಕು. ಇವತ್ತು ಸಾರ್ವಜನಿಕರು ನಾವೆಲ್ಲ ಸೇವಿಸ್ತಾ ಇರ್ತಕ್ಕಂಥ ಆಹಾರದಲ್ಲೂ ಕೂಡ ಕಲ್ಮಶ ಇದೆ. ಒಂದೊಂದು ತುತ್ತಲ್ಲೂ ಕೂಡ ನಾವೆಲ್ಲ ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗಿಸಿ ಏನು ಬೆಳೀತಾ ಇದೆಯೋ ಅದೆಲ್ಲವೂ ಕೂಡ ನಮಗೆ ವಿಷವಾಗಿ ಪರಿವರ್ತನೆ ಆಗ್ತಾಯಿದೆ. ಈ ನಿಟ್ಟಿನಲ್ಲಿ ಇದನ್ನು ಸುಧಾರಿಸೋ ನಿಟ್ಟಿನಲ್ಲಿ ನಾವು ಸ್ವಲ್ಪ ಅಳಿಲ್ ಸಹಾಯ ನಾವೆಲ್ಲ ಸೇರಿ ಮಾಡಬೇಕು ತಾಲೂಕು ವತಿಯಿಂದ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಆರೋಗ್ಯ ಶಿಬಿರನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಅಲ್ಲಿ ಬರ್ತಕ್ಕಂಥ ಎಷ್ಟು ಜನ ಆದರೂ ಕೂಡ ಅವ್ರಿಗೆ ಎಲ್ಲ ರೀತಿ ತಪಾಸಣೆ ಮತ್ತು 35-40 ವರ್ಷ ಆದಮೇಲಿದಂಥವ್ರಿಗೆ ECG ಮತ್ತು ಶುಗರು, BP ಕಂಪಲ್ಸರಿ ಚೆಕ್ ಮಾಡಿಸ್ಕೊಳ್ಳಿ ಅಂತಕ್ಕಂಥದ್ದು ಕೂಡ ಅವ್ರಿಗೆ ವಿನಂತಿ ಮಾಡ್ಕೋತೇನೆ. ಜೊತೆಗೆ ಮಿಂಟೋ ಆಸ್ಪತ್ರೆ, ಜಯದೇವ ಆಸ್ಪತ್ರೆ, ಕಿದ್ವಾಯಿ ಆಸ್ಪತ್ರೆ ಮತ್ತು ನಿಮ್ಯಾನ್ಸ್ನವರು ಮತ್ತು BGS ಗ್ಲೋಬಲ್ಲು ಎಲ್ಲ ಮತ್ತು ಎನ್ನಪ್ಪಯ್ಯ ಮಂಗಳೂರು, ಇಲ್ಲಿ ಎಲ್ಲ ಕಡೆಯಿಂದನೂ ಕೂಡ ವೈದ್ಯಾಧಿಕಾರಿಗಳು ಆಗಮಿಸ್ತಾ ಇದ್ದಾರೆ. ಖಂಡಿತ ಈ ಒಂದು ಅವಕಾಶವನ್ನು ಸದುಪಯೋಗ ನಮ್ಮ ಕ್ಷೇತ್ರದ ಜನ ಪಡಿಸ್ಕೊಂಡು ಅದ್ರ ಮುಖಾಂತರ ನಿಮ್ಮ ಆರೋಗ್ಯವನ್ನು ಸುಧಾರಿಸೋದಂಥದ್ದಾಗಬೇಕು ಅಂತಕ್ಕಂಥದ್ದು ನಾನು ಎಲ್ಲ ಸಾರ್ವಜನಿಕರಲ್ಲೂ ವಿನಂತಿ ಮಾಡ್ತೇನೆ. 16ನೇ ತಾರೀಕು ಬೆಳಗ್ಗೆ 8 ಗಂಟೆಯಿಂದನೇ ಇವತ್ತು ಈ ಒಂದು ಆರೋಗ್ಯ ಶಿಬಿರ ಪ್ರಾರಂಭ ಆಗ್ತದೆ. ತಾವೆಲ್ಲ ಬಂದು ನಿಮ್ಮ ಆರೋಗ್ಯಗಳನ್ನ ಸುಧಾರಿಸಿ ಇವತ್ತು ಪರೀಕ್ಷೆಯನ್ನು ಮಾಡಿಸ್ಕೋಬೇಕು ಅಂತ ವಿನಂತಿ ಮಾಡ್ತೇನೆ. ಅದ್ರ ಜೊತೆಯಲ್ಲಿ 100 ವಾರದಲ್ಲಿ ನಾವು ಏನೇನು ಎಲ್ಲ ಯಶಸ್ವಿಯಾಗಿ ಕಾರ್ಯವನ್ನು ಮಾಡಿದ್ದೀವಿ 100 ವಾರದಲ್ಲಿ, ಅದೆಲ್ಲ ಅದರ ಮುಖಾಂತರ ಇಲಾಖೆವಾರು ಏನೇನು ಸವಲತ್ತು ಕೊಡಬೇಕು ಮತ್ತು ಇಲಾಖೆವಾರು ಒಂದು 15 ಇಲಾಖೆಗಳಲ್ಲಿ ನಾವೆಲ್ಲ ಸ್ಟಾಲ್ನು ಕೂಡ ಹಾಕ್ತೀವಿ. ಏನೇನು ರೈತರಿಗಾಗ್ಬೋದು, ಬೇರೆ ಬೇರೆ ಇಲಾಖೆಗಳಲ್ಲಿ ಸವಲತ್ತುಗಳು ಸಿಗ್ತದೆ ಅದೆಲ್ಲದನ್ನು ಕೂಡ ಇವತ್ತು ನಾವು ಅಲ್ಲಿ ಸ್ಟಾಲ್ಗಳ ಮುಖಾಂತರ ಅಲ್ಲಿ ಬಿತ್ತರಿಸುವಂಥ ಕೆಲಸ ಮಾಡ್ತೇವೆ. ಅಲ್ಲಿ ರೈತರು ಕೂಡ ನಿಮಗೆ ಬೇಕಾದಂಥದ್ದನ್ನ ಸವಲತ್ತುಗಳನ್ನ ಬಳಸ್ಕೋಬೋದು. ಈಗ ನೀವು ನೋಡಿದ್ದೀರ, ಹಿಂದೆ ಸುಮಾರು ಹೋಬಳಿ ತಾಲೂಕಿನಲ್ಲಿ ವರ್ಷಕ್ಕೆ 400-500 ಅಷ್ಟೇ ಸ್ಪ್ರಿಂಕ್ಲರ್ ಸೆಟ್ಗಳು ಬರ್ತಾಯಿತ್ತು. ಈಗ 7,000 ಚಿಲ್ಲರೆ ಸ್ಪ್ರಿಂಕ್ಲರ್ ಸೆಟ್ಟು ಕಳೆದ ವರ್ಷ ಕೊಟ್ಟಿದ್ದೇವೆ. ಈಗಲೂ ಕೂಡ ರೈತರು ಯಾರೇ ಆಗಲಿ ಬಂದಂಥವ್ರಿಗೆ ಎಲ್ಲ ಕೂಡ ಒದಗಿಸ್ಕೊಡೋವಂಥದ್ದು, ಏನೇನು ಕೃಷಿಗೆ ಬೇಕಾದಂಥ ಸವಲತ್ತುಗಳನ್ನ ಒದಗಿಸ್ಕೊಡೋದಿರ್ಬೋದು, ಯಾವುದೇ ಇಲಾಖೆಯಲ್ಲಿರ್ಬೋದು, ತಾರತಮ್ಯ ಇಲ್ದಂಗೆ ಯಾರಿಗೆ ಅದು ಅವಶ್ಯಕತೆ ಇದೆ ಅದನ್ನು ಕೊಡ್ತಕ್ಕಂಥ ಕೆಲಸನ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. ಈ ನಿಟ್ಟಿನಲ್ಲಿ ಇವತ್ತು ಸಾರ್ವಜನಿಕರಿಗೆ ಇವತ್ತು ನೆರವಾಗಿ ಇವತ್ತು ಅಧಿಕಾರಿಗಳಾಗ್ಬೋದು, ಪ್ರಜಾಪ್ರಭುತ್ವ ಆಗ್ಬೋದು, ಶಾಸಕರಾಗ್ಬೋದು, ಎಲ್ಲ ಒಟ್ಟಾಗಿ ಜನಗಳ ಸೇವೆ ಹೇಗೆ ಮಾಡೋದು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಖಂಡಿತ ಇದಕ್ಕೆ ನೀವೆಲ್ಲರೂ ಕೂಡ ಬಂದು ಈ ಒಂದು ಆರೋಗ್ಯ ಶಿಬಿರವನ್ನು ಕೂಡ ಬಳಸ್ಕೊಂಡು ನಿಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿ ಅಂತಕ್ಕಂಥದ್ದು ಕೂಡ ನಾನು ಎಲ್ಲ ಕ್ಷೇತ್ರದ ಜನತೆಗೆ ಮನವಿಯನ್ನು ಮಾಡ್ತಾ, ಮತ್ತು ವಿವಿಧ ಇಲಾಖೆ ಸವಲತ್ತುಗಳನ್ನ ಪಡೆಯಲಿಕ್ಕೆ ಕೂಡ ನೀವು ಬರಬೇಕು. ಅದರ ಜೊತೆಯಲ್ಲಿ ನಾವು ಕೇಂದ್ರ ಸಚಿವರಾದಂಥ
ಸನ್ಮಾನ್ಯ HD ಕುಮಾರಸ್ವಾಮಿ ಅವರು, ಮತ್ತು ವಿ ಸೋಮಣ್ಣವರು, ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಮತ್ತು ನಮ್ಮ ನಿರ್ಮಲಾನಂದ ಸ್ವಾಮೀಜಿಗಳು, ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಗಳು ಚುಂಚನಗಿರಿ ಅವರ ಒಂದು ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನಡೀತದೆ. ದಯಮಾಡಿ ತಾವೆಲ್ಲರೂ ಬರಬೇಕು ಅಂತಕ್ಕಂಥದ್ದು. ಯಾಕೆಂದರೆ ಇವರಿಗೆ ನಾಗರಿಕ ಸನ್ಮಾನ ಮಾಡಿಲ್ಲ, ಅವರು ಕೇಂದ್ರ ಸಚಿವರಾದ ಮೇಲೆ ಅವ್ರಿಗೂ ಕೂಡ ಮಾಡೋವಂಥ ಕೆಲಸನೂ ಕೂಡ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಒಂದು ಕಾರ್ಯರೂಪವನ್ನು ಮಾಡಿಕೊಂಡಿದ್ದೇವೆ. ಈ ಒಂದು 16ನೇ ತಾರೀಕು ಸೋಮವಾರ, ಮುಂದಿನ ಸೋಮವಾರ ಎಲ್ಲ ಸಾರ್ವಜನಿಕರು ಕೂಡ ಆಗಮಿಸಿ ತಮ್ಮ ಒಂದು ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೋಬೇಕು ಅಂತ ನಾನು ತಾಲೂಕು ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತೇನೆ.